50 ಮಂದಿಗೆ ಒಬ್ಬನು, 1000 ಮಂದಿಗೆ ಒಬ್ಬನು ಅಧಿಪತಿಗಳು ಇರ್ತಾರೆ. ಅವರೆಲ್ಲ ಪರಿಸೆಯರು ಬಂದು ಆ ಮಾತುಗಳಿಗೆ ಹೆದರಿ, ದೆವ್ವಗಳು ಕೂಡ ಹೆದರ್ತಾ ಇದ್ದಾವೆ. ಬರಬೇಕಾದ ಉಗ್ರತೆ ಬರ್ತಾ ಇದೆ. ಬೆಂಕಿ ಕೋಪದಲ್ಲಿ ಆತ್ಮಕ್ಕೆ ಸಾವಿಲ್ಲ. ನೀನಿದ್ರೆ ಪರಲೋಕದಲ್ಲಿರಬೇಕು, ಇಲ್ಲಾದರೆ ನರಕದಲ್ಲಾದರೂ ಇರಬೇಕು. ಆತ್ಮಕ್ಕೆ ಸಾವಿಲ್ಲ. ಅದಕ್ಕಾಗಿ ಬೆಂಕಿಯಲ್ಲಿ, ಉರಿಯುವ ಬೆಂಕಿಯಲ್ಲಿ, ಕೋಪದಲ್ಲಿ, ನರಕದಲ್ಲಿ ಬೀಳಬೇಕಾದ ಮಾರು ಮನಸ್ಸು ಹೊಂದ್ರಿ. ಕರ್ತನ ಮಾರ್ಗ ನೆಟ್ಕ ಮಾಡ್ರಿ, ಬರ್ರಿ, ದೀಕ್ಷಾಸ್ಥಾನ ತಗೊಳ್ರಿ ಅಂತ ಯೋಹಾನನು ದೇವರ ಕೃಪೆ ಬಗ್ಗೆ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಕೃಪೆ ಬಗ್ಗೆ ಹೇಳ್ತಾ ಇದ್ದಾನೆ. ನಮಗೆ ಬರಬೇಕಾದ ಶಿಕ್ಷೆ ಯೇಸು ಕ್ರಿಸ್ತನ ಮೇಲೆ ಹಾಕಿದ. ಯೇಸು ಕ್ರಿಸ್ತನ ಮೇಲೆ ಹಾಕ್ಕೊಂಡು ನಮಗೆ ಬರಬೇಕಾದ ಶಿಕ್ಷೆಯನ್ನು ಹೊಂದಿಕೊಂಡು ದೇವರ ಕೃಪೆ ನಮಗೆ ತೋರಿಸಿದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರಪಡಿಸುತ್ತೆ, ಪರಿಶುದ್ಧಪಡಿಸುತ್ತೆ, ನಿನ್ನ ಪಾಪಗಳನ್ನು ತೊಳೆಯುತ್ತೆ, ನಿನಗೆ ಬಿಡುಗಡೆ ಕೊಡುತ್ತೆ, ಬಂಧಕಗಳಿಂದ ಬಿಡುಗಡೆ ಕೊಡುತ್ತೆ, ವಿಮೋಚನೆ ನಿನಗೆ ಕೊಡುತ್ತೆ, ಬಿಡುಗಡೆ ಕೊಡುತ್ತೆ. ಮಾರು ಮನಸ್ಸು ಒಂದು, ಪಾಪ ಕ್ಷಮಾಪಣೆ ಒಂದು, ದೀಕ್ಷಾಸ್ಥಾನ ತಗೋ ದೇವರು ಹೇಳ್ತಾ ಇದ್ದಾರೆ. ಈಗ ಫಿಲಿಪ್ಪನು ನೋಡ್ರಿ, ಫಿಲಿಪ್ಪನು ಆತ್ಮ ಫಿಲಿಪ್ಪಿಲಿಂದ ಬಂದ. ಈಗ ಯಾಕೆ ಬಾಪ್ತಿಸ ತಗೋಬೇಕು, ಯಾಕೆ ದೀಕ್ಷಾಸ್ಥಾನ ತಗೋಬೇಕು ಅಂತ ಅನೇಕ ಮಂದಿ ಮಂಕು ಮಾಡ್ತಾರೆ. ಈ ವರ್ಷ ನಾನು ತಗೊಂಡಿಲ್ಲ ಬಾಪ್ತಿಸ, ಮುಂದಿನ ವರ್ಷ ನಾನು ತಗೊಳ್ತೀನಿ. ನೀವು ಇರ್ತೀಯೋ ಯಾರಿಗೆ ಗೊತ್ತು. ನಾನು ಮುಂದಿನ ವರ್ಷ ತಗೊಂಡ್ಬಿಡ್ತೀನಿ, ಈ ವರ್ಷ ಎಲ್ಲ ಪರಿಶುದ್ಧವಾಗಿ ಜೀವಿಸ್ತೀನಿ, ಮುಂದಿನ ವರ್ಷ ತಗೊಂಡು. ಏಕೆ ನಿನ್ನ ಪರಿಶುದ್ಧತೆ ಯಾರಿಗೆ ಬೇಕು? ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಿಮ್ಮನ್ನು ಪವಿತ್ರಪಡಿಸಿದೆ. ಈಗ ನೀನು ಪರಿಶುದ್ಧ ಆಗಬೇಕಾದ್ರೆ ದೇವರು ನಿನಗೆ ಪರಿಶುದ್ಧ ಮಾಡಬೇಕು. ನಿನ್ನ ಹೃದಯ ದೇವರು ತೊಳಿಬೇಕು, ನಿನ್ನ ಹೃದಯ ದೇವರು ಪರಿಶುದ್ಧಪಡಿಸಬೇಕು. ಈಗ ದೇವರ ಸ್ವರ ಕೇಳಿಸ್ತಾ ಇದೆ. ಯಾರಿಗೆ? ಫಿಲಿಪ್ಪನಿಗೆ. ಫಿಲಿಪ್ಪನು ದೇವರ ಸ್ವರ ಕೇಳಿ ಆತ್ಮ ಸ್ವರ ಹೇಳ್ತಾ ಇದೆ, ಫಿಲಿಪ್ಪೋ ಏನು ಹೇಳ್ರಿ, ನೀನು ಓಡಿ ಹೋಗಿ ರಥವನ್ನು ಕ್ರಾಸ್ ಮಾಡು. ಅವನ ಕಾಲುಗಳು ಜಿಂಕೆ ಕಾಳುಗಳಿಗಂತ ಸ್ಪೀಡಾಗಿ ಓಡ್ತಾ ಇದ್ವು. ಅಂಥ ಸ್ಪೀಡಾಗಿ ಓಡ್ತಾ ಇದ್ದಾಗ ನಾನು ಹೊಲದಲ್ಲಿ ಓಡ್ತಾ ಇದ್ದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಇಷ್ಟು ಶಾರ್ಪಾಗಿ. ಒಟ್ಟ ಗೇರು ಮಾರ್ಚ್ಕೊಟ್ಲೆ ಹೆಂಗೆ ಓಡುತ್ತೋ ಹಾಗೆ ಫಿಲಿಪ್ಪು ಓಡ್ತಾ ಇದ್ದಾನೆ. ಹೇಲಿಯ ಆತ್ಮ ಹೇಗೆ ಓಡ್ತಾ ಇದೆ, ಹೋಗಿ ಹಾವಾಗಿ ಹೇಳ್ದೆ, ಮಳೆ ಬರುತ್ತೆ ನೋಡು, 3 ವರ್ಷ ಇಲ್ಲ, ಎಲ್ಲ ಊಟ ಇಲ್ಲ, ಕೂಳಿಲ್ಲ, ಎಲ್ಲ ದನಕ್ಕೆ ನೀರಿಲ್ಲ, ಹೋಗಿ ಹೇಳು ಅಂದರೆ ದೇವರ ಮಾತು ಕೇಳ್ಕೊಂಡು ಆ ಹಾವಿಗೆ ಹೇಳಿದರೆ, ಬಂದರೆ ಬರಲಿ, ಇದ್ರೇ ಇರಲಿ, ಸತ್ತರೆ ಸಾಯಿ, ಅವನು ಕೊಬ್ಬು. ಈಗ ಆಹಾಬು ಮಾತು ಕೇಳಿಲ್ಲ. ಅಷ್ಟು ಏಲಿಯ ಆತ್ಮ ಅಷ್ಟು ಸ್ಪೀಡಾಗಿ, ಫಿಲಿಪ್ಪಿನ ಆತ್ಮ ಸ್ಪೀಡಾಗಿ ಹೋಗಿ ಐಥಿಯೋಪಿಯಾ ಕೇಂದ್ರ ಕಾರಾಗಾರದಲ್ಲಿ ಫೈನಲ್ ಮಿನಿಸ್ಟರ್ ಯಾರು? ನಪುಂಸಕನು. ಈ ನಪುಂಸಕನು ಹೆಣ್ಣಲ್ಲ ಗಂಡಲ್ಲ, ಹಾಗೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಉದ್ಯೋಗ ಮಾಡ್ತಾ ಇದ್ದಾನೆ, ಉನ್ನತ ಸ್ಥಾನವಾಗಿ ಉದ್ಯೋಗ ಮಾಡ್ತಾ ಇದ್ದಾನೆ. ಈಗ ಉನ್ನತ ಸ್ಥಾನವಾಗಿ ಉದ್ಯೋಗ ಮಾಡ್ತಾ ಇದ್ದ ಈ ನಪುಂಸಕನಿಗೆ ದೇವರ ಮಾತು, ಏನು ಓದ್ತಾ ಇದೆಯಾ ನೀನು ಅಂದರೆ, ನಾನು ಯೇಸು ಕ್ರಿಸ್ತನ ಗ್ರಂಥವನ್ನು ಓದ್ತಾ ಇದ್ದೀನಿ, ಯೆಶಯ ಗ್ರಂಥವನ್ನು ಓದ್ತಾ ಇದ್ದೀನಿ ಅಂತ ಅಂದಿದ್ದಾನೆ. ಆದರೆ ಅದರಲ್ಲಿ ನಿನಗೆ ವಿಷಯ ಗೊತ್ತಾ? ಅದರಲ್ಲಿ ನಿನಗೆ ಧ್ಯಾನ ಮಾಡ್ತೀಯಾ ಅಂದರೆ, ಯಾರಾದರೂ ಹೇಳಿದ್ರೆ ನನಗೆ ಯಾಕೆ ಗೊತ್ತಾಗುತ್ತೆ? ಆದರೆ ನೀನು ಮಾರು ಮನಸ್ಸು ಹೊಂದಿದರೆ, ಬರಬೇಕಾದ ಉಗ್ರತೆ ತಪ್ಪಿಸ್ಕೊಳ್ಬೇಕು ಅಂದರೆ, ನಿನ್ನ ಪಾಪಗಳು ಹೋಗಬೇಕು ಅಂದರೆ ನೀನು ದೀಕ್ಷಾಸ್ಥಾನ ತಗೋಬೇಕು. ನಿನ್ನ ಪಾಪಗಳು ಪರಿಹಾರ ಆಗಬೇಕಂದ್ರೆ ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಿಮ್ಮನ್ನು ಪವಿತ್ರಪಡಿಸುತ್ತೆ ಅಂತಂದು ಹೇಳ್ಬಿಟ್ಟ.
ಅಂತ ರಥವನ್ನು ಆಪಿ, ಈಗೋ ನೀರು, ನನಗೆ ಬಾಪ್ತಿಸ ಕೊಡು. ಏನು? ಈಗೋ ನೀರು. ನಿನಗೇನನ್ನ ಅಭ್ಯಂತರ ಇದೀನಾ? ನೀನೇನೋ ತಡೆ ಮಾಡ್ತೀಯಾ? ಇಲ್ಲಪ್ಪ, ಈ ವರ್ಷಕ್ಕೆ ಎಲ್ಲ ಪರಿಶುದ್ಧವಾಗಿ ಜೀವಿಸ್ತೀನಿ, ಮುಂದಿನ ವರ್ಷ ನಾನು ಬಾಪ್ತಿಸ ತಗೊಳ್ತೀನಿ. ಸಭೆಗಳಲ್ಲಿ ಈಗ ಹೇಳ್ತಾರೆ. ಆದರೆ ಅಲ್ಲಿ ನಪುಂಸಕನ ಏನು ಹೇಳ್ತಿದ್ದಾರೆ? ಇದಕ್ಕೇರಿ ನನಗೆ ದೀಕ್ಷಾಸ್ಥಾನ ಕೊಡ್ತೀಯಾ? ಹಾಗೆ ಯೋಹಾನನು ದೀಕ್ಷಾಸ್ಥಾನ ಪರಿಸೆಯರಿಗೆ, ಶಾಸ್ತ್ರಿಯರಿಗೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದಾನೆ. ಕರ್ತನ ಮಾರ್ಗ ಸಿದ್ಧಪಡಿಸ್ತಾ ಇದ್ದಾನೆ, ನೆಟ್ಟಿಗೆ ಮಾಡ್ತಾ ಇದ್ದಾನೆ. ಈಗ ಹೇಳಿ, ಮಾರು ಮನಸ್ಸು ಹೊಂದಬೇಕು. ಮಾರು ಮನಸ್ಸು ಹೊಂದಿ ಕೃಪೆ ಪಡೀಬೇಕು. ಈಗ ಅಲ್ಲೇ ಫಿಲಿಪ್ಪು ಬಾಪ್ತಿಸ ಕೊಟ್ಟ, ದೀಕ್ಷಾಸ್ಥಾನ ಕೊಟ್ಟ, ಸತ್ಯವನ್ನು ಅನ್ವೇಷಿಸಿದ, ಅಸತ್ಯವನ್ನು ಸುದ್ದಿ ಹೇಳಿದ. ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರಪಡಿಸುತ್ತೆ, ರಾಬೋಯ ಉಗ್ರತೆಯನ್ನು ತಪ್ಪಿಸುತ್ತೆ. ಮಾರು ಮನಸ್ಸು, ಪಾಪಗಳನ್ನು ಬಯಸುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಮೋಕ್ಷಕ್ಕೆ ಹೋಗೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಬರಬೇಕಾದ ಉಗ್ರತೆಯನ್ನು ತಪ್ಪಿಸುವುದಕ್ಕೆ ದೇವರು ಮುಂದಾಗಿ ಅನೇಕ ದೈವ ಸೇವಕರನ್ನು ಕಳಿಸಿದ್ದಾರೆ. ಯೇಸು ಕ್ರಿಸ್ತನನ್ನೇ ಕಳಿಸಿದ್ದಾರೆ, ತನ್ನ ಮಗನನ್ನೇ ಕಳಿಸಿದ್ದಾರೆ. ತನ್ನ ಮಗನನ್ನು ಕಳಿಸಿ ನಮಗಾಗಿ ಸತ್ಯವನ್ನು ಸತ್ಯವೇದದಲ್ಲಿ ಬರೆದಿಟ್ಟು ಆತ್ಮಯಗ ಸುದ್ದಿಯಾಗಿ ನಮ್ಮನ್ನು ಭದ್ರಪಡಿಸಿ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸಿ ನಮ್ಮನ್ನು ಬಲಪಡಿಸಿದ ದೇವರಿಗೆ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಜ್ಞಾನತಿಗಳಲ್ಲಿ ತಂದೆ, ನಾವು ಒಂದು ಮಾತನ್ನು ಜ್ಞಾನ ಮಾಡಿಕೊಂಡು ಮುಗಿಸ್ಬಿಡೋಣ. ಪ್ರಭು, ಹಿಂದಿಟ್ಟಿದ್ದರ ದುಷ್ಟನ ಎದುರಿ ಓಡುವನು. ಹೌದು ತಂದೆ, ದುಷ್ಟನು ಎದುರಿ ಓಡೋಗ್ತಾನೆ. ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರಪಡಿಸುತ್ತೆ ಅಂತ ಒಂದು ದೃಢವಾದ ನಂಬಿಕೆಯಿಂದ ನಾವು ಇದ್ದರೆ ದುಷ್ಟನು ಓಡಿ ಹೋಗ್ತಾನಪ್ಪ. ಶಿಷ್ಟನು ಸಿಂಹದಂತೆ ಧೈರ್ಯದಿಂದ ಇರ್ತಾನಪ್ಪ. ದೇಶವು ಅಧರ್ಮದಿಂದ ಬಹು ನಾಯಕವಾಗ್ತಾ ಇದೆ ತಂದೆ. ಹೌದು ಸ್ವಾಮಿ, ಅಧರ್ಮ ಅನ್ಯಾಯ, ಎಲ್ಲಿ ನೋಡಿದರೂ ಅಧರ್ಮ ಅನ್ಯಾಯ. ನೀತಿಮಂತನಾದರೆ ಸಿಂಹವಾಗಿ ಧೈರ್ಯವಾಗಿರ್ತಾನಪ್ಪ. ಹೌದು ಸ್ವಾಮಿ, ಯೇಸುವಿನ ರಕ್ತ ಸಕಲ ಪಾಪಗಳಿಂದ ಪವಿತ್ರಪಡಿಸುತ್ತೆ. ಹೌದು ಸ್ವಾಮಿ, ಮಾರು ಮನಸ್ಸು ಹೊಂದಿದರೆ, ಪಾಪ ಕ್ಷಮಾಪಣೆ ಹೊಂದಿದರೆ, ಕೃಪೆ ಹೊಂದಿದರೆ, ದಯೆ ಹೊಂದಿದರೆ, ಕೃಪೆಯಿಂದ ಕೃಪೆಗೆ ನಾವು ಮೇಲಕ್ಕೆ ಏರೋಕೆ ಕೃಪೆ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏಸಪ್ಪ, ನಿನಗೆ ಸ್ತೋತ್ರ. ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರಪಡಿಸುತ್ತೆ. ನಪುಂಸಕನನ್ನು ಮಾರು ಮನಸ್ಸು ಹೊಂದಿದನು, ಪರಲೋಕ ರಾಜ್ಯ ಸೇರಿಕೊಂಡ. ಹೌದು ಸ್ವಾಮಿ, ಆಹಾಬು ನಾಶನವಾದ. ಹೌದು ಸ್ವಾಮಿ, ಏಲಿಯ ಸಮಯದಲ್ಲಿ ಆಹಾಬು ಮಾತು ಕೇಳಿಲ್ಲ, ನಪುಂಸಕನಾದರೂ ಪರಲೋಕಕ್ಕೆ ಹೋದ. ಹೌದು ಸ್ವಾಮಿ, ಇಂದಿನ ದಿವಸ ಯೋಹಾನು ಹೇಳ್ತಾ ಇದ್ದಾನೆ, ಕೃಪೆಗಾಗಿ ನಾನು ಬಯಲುಪಡಿಸುವಂಥ ಬರಬೇಕಾದ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರು ಮನಸ್ಸು ಹೊಂದ್ರಿ. ಕರ್ತನು ನಾಮವನ್ನು ಸರಳ ಮಾಡಿರಿ, ನೆಟ್ಟಗೆ ಮಾಡಿರಿ ಅಂತ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ರಕ್ತ ಸಕಲ ಪಾಪಗಳಿಂದ ಪವಿತ್ರಪಡಿಸುತ್ತೆ ತಂದೆ. ನಮಗೆ ಬಿಡುಗಡೆ ದೊರೆಯುತ್ತೆ, ಕೃಪೆ ದೊರೆಯುತ್ತೆ. ಸ್ತೋತ್ರ ಸ್ತೋತ್ರ. ಸ್ತುತಿ ಮಹಿಮೆ ಘನತ ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ